यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದಿಂದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು, ಸಂಘಟನಾ ಕಾರ್ಯದರ್ಶಿಗಳು, ರಾಷ್ಟ್ರೀಯ ಸಮಿತಿ ಸದಸ್ಯರು ಸೇರಿದಂತೆ ತಾಲೂಕಾ ಘಟಕದ ಪದಾಧಿಕಾರಿಗಳು ಸೇರಿದಂತೆ ಎಲ್ಲ ಸರ್ವ ಸದಸ್ಯರ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ? ಇನ್ನು ರಾಜ್ಯದಲ್ಲಿ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಏನು ಕೊಕ್ಕೆ ಆಗ್ತದೆಯಾ, ಬ್ರೇಕ್ ಆಗ್ತದೆಯಾ? ಮೇಲ್ನೋಟಕ್ಕೆ ಸಂವಿಧಾನದ 4ನೇ ಅಂಗ ಅಂತ ಹೇಳ್ತಾ ಇದೀವಿ. ಆ 4ನೇ ಅಂಗವನ್ನ ಕುಸಿದು ಹಾಳು ಮಾಡುವಂತ ಷಡ್ಯಂತ್ರ ವಿಜಯಪುರ ಜಿಲ್ಲೆಯಲ್ಲಿ ನಡೀತದೆ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾಜವನ್ನ ಕಾಯುವ ಕಾವಲು ನಾಯಿ ಅಂತ ನಾವು ಕರಿತೀವಿ. ಸಮಾಜದ ಶಾಂತಿ ಸುವ್ಯವಸ್ಥೆ, ಕಾನೂನು ಕಟ್ಟಳೆಗಳು ಮತ್ತು ಎಲ್ಲಿ ತಪ್ಪಾಗತ್ತೆ ಅದನ್ನ ತಿದ್ದಿ ತೀಡು ಕೆಲಸ ಮಾಡುವ ಪತ್ರಿಕೋದ್ಯಮಕ್ಕೆ ಇವತ್ತು ಗಂಡಾಂತರ ಬಂದಿದೆ. ಅದು ವಿಜಯಪುರ ಜಿಲ್ಲೆಯಿಂದ ಆರಂಭವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿರ್ಭೀತವಾಗಿ ಒಂದು ಅವ್ಯವಸ್ಥೆಯ ವಿರುದ್ಧ ಒಂದು ಲೇಖನವನ್ನು ಬರೆದ್ರೆ ಸಂಬಂಧಪಡುವಂತ ಏನು ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಮುಟ್ಟು ನೋಡ್ಕೊಂತ ಪರಿಸ್ಥಿತಿಯಲ್ಲಿ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಹಿರಿಯ ಪತ್ರಕರ್ತರಾದಂತ ಪರಶುರಾಮ್ ಶಿವಶರಣವರ ಮನೆಗೆ ಹೋಗಿ ಬೆದರಿಕೆ ಹಾಕಿದ್ದು ಎಷ್ಟು ಮಟ್ಟಿಗೆ ಸರಿ? ಹಾಗಾದ್ರೆ ನಾವು ಪತ್ರಿಕೋದ್ಯಮ ಮಾಡೋದೇ ತಪ್ಪ? ನಮಗೆ ರಕ್ಷಣೆ ಮತ್ತು ನಮ್ಮ ಕುಟುಂಬಕ್ಕೆ ರಕ್ಷಣೆ ನಿಜವಾಗ್ಲೂ ಇಲ್ಲಿ ಇದೆಯಾ? ನಮ್ಮ ಬೆಂಬಲಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಸದಾ ನಿಲ್ಬೇಕಂತ ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವ್ರೆಲ್ಲರೂ ಮಾತಾಡಿದ್ರು, ಈಗ ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು ಎಲ್ಲ ಮಾತಾಡಿದ್ರು. ಕಳೆದ ಹಲವಾರು ವರ್ಷಗಳಿಂದ ನಾವು ಪರಶುರಾಮ್ ಅವ್ರು ನೋಡ್ಕೊತ ಬಂದಿವಿ. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡ್ತಾರಂತ ನೋಡ್ಕೊಳ್ತಾ ಬಂದಿದೀವಿ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಈ ಅವ್ಯವಸ್ಥೆ ವಿರುದ್ಧ ಒಂದು ಲೇಖನ ಬರೆದಿದ್ದೆ ಏನು ಮಹಾ ಅಪರಾಧ ಆಯ್ತಾ? ಒಂದು ವೇಳೆ ಇವರು ಆರ್ಟಿಕಲ್ ಬರೆದಿದ್ದೆ ತಪ್ಪಾದ್ರೆ ಅದಕ್ಕೇನು ಕಾನೂನು ಐತೋ ಇಲ್ಲೋ? ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದಾವೆ. ಇವ್ರು ಬರೆದಿದ್ದು ಸುಳ್ಳಾದ್ರೆ ಇವ್ರ ವಿರುದ್ಧ ದಾಖಲು ಮಾಡ್ಲಿ. ನಿಮ್ಮ ಏನು ಲೇಖನನೇ ತಪ್ಪಿಲ್ಲ ಅಂತ ವಾದ ಮಾಡ್ಲಿ, ಅದನ್ನ ನಾವು ಕಾನೂನು ಪ್ರಕಾರ ಹೊರಡ್ತೀವಿ. ಅದನ್ನ ಬಿಟ್ಟು ಇವ್ರು ಬೆನ್ನತ್ತಿ ಇವ್ರ ಮನೆಗೆ ಹೋಗಿ ಮಾಡಿದ್ರೆ ಇವ್ರ ಮನೆಗೆ ಹೋದ್ರೇನು, ನಮ್ಮ ಮನೆಗೆ ಬರೋದೇನು, ಅದೆಲ್ಲ ಒಂದೇ ಅಂತ ನಾವು ಭಾವಿಸ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ನಾವು ಪ್ರತಿನಿತ್ಯ ಪರಸ್ಪರರು ಸುದ್ದಿ ಮಾಡೋ ವಿಚಾರದಲ್ಲಿ ನಾವು ಬದ್ಧ ವೈರಿಗಳೇ. ಅದನ್ನ ಎಲ್ಲರೂ ನಿರ್ಭೀತವಾಗಿ ನಾವು ಹೇಳ್ತೀವಿ. ಸುದ್ದಿ ಮಾಡೋ ವಿಚಾರದಲ್ಲಿ ನಾವೆಲ್ಲ ವೈರಿಗಳಿದ್ವಿ. ಆದ್ರೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಬ್ಬ ಸಣ್ಣ ಪತ್ರಿಕೋದ್ಯಮ ಮಾಡ್ಕೊಂಡು ಯಾರಿಗಾದ್ರೂ ಒಂದ್ ಸಮಸ್ಯೆ ಆದ್ರೆ ನಾವೆಲ್ಲ ಒಂದು ಫ್ಯಾಮಿಲಿ ಅಂತೇಳಿ ನಾವು ನುಗ್ತೀವಿ. ಆ ನಿಟ್ಟಿನಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರ ಸಂಘ ಯಾವತ್ತೂ ನಾವು ಬೆಂಬಲ ನಿಲ್ತದೆ. ಅದು ಕಾನೂನು ಹೋರಾಟ ಇರ್ಬೋದು, ಮತ್ತೊಂದು ಹೋರಾಟ ಇರ್ಬೋದು, ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ಇಂಥ ದುಷ್ಕರ್ಮಿಗಳಿಗೆ ನಾವು ಇವತ್ತು ಸಂಘದ ಅಧ್ಯಕ್ಷನಾಗಿ ನಾ ಎಚ್ಚರಿಕೆಯನ್ನ ಕೊಡ್ಬೇಕಾಗತ್ತೆ. ಇದ್ರ ಜೊತೆಗೆ ಜಿಲ್ಲಾಡಳಿತ ಕೂಡ ಒಂದು ಸ್ಪಂದನೆ ನೀಡಿದ್ರು. ಜಿಲ್ಲಾಧಿಕಾರಿಗಳು ನಿನ್ನೆ ಮಾತಾಡಿದಾಗ ಬಹಳ ಸ್ಪಂದನೆ ನೀಡಿ ಮಾತಾಡಿದ್ರು. SP ಅವರು ನಮಗ್ ಕರೆ ಮಾಡಿದ್ರು, ಇಲ್ಲ ನಾವು ದೂರು ಕೊಟ್ಟದನ್ನ ಸ್ವೀಕರಿಸಿ ಈಗಾಗಲೇ ದುಷ್ಕರ್ಮಿಗಳ ಬಂಧಿಸಿದೀವಿ ಅನ್ನೋ ಒಂದು ಸಹಕಾರ ಕೂಡ ಇದೆ. ಇಂಥ ಸಹಕಾರ ನಮಗೆ ಯಾವತ್ತೂ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಇರಲಿ. ಎಲ್ಲರ ಬೇಡಿಕೆ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೇವಲ ಕಾಯ್ದೆಗಳು ಕಾಗದದ ಮೇಲೆ ಅಷ್ಟೇ ಅಲ್ಲ, ಪತ್ರಕರ್ತರ ಮೇಲೆ ಬೆದರಿಕೆ, ಜೀವ ಬೆದರಿಕೆ ಮತ್ತು ಆತಂಕಕಾರಿ ಹಲ್ಲೆ ಆದ್ರೆ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕನ್ನೋ ಕಾಯ್ದೆ ಕೂಡ ಇದೆ. ಆ ಕಾಯ್ದೆ ಅಕ್ಷರಶಃ ಜಾರಿಯಾಗಬೇಕು. ಪತ್ರಕರ್ತರ ರಕ್ಷಣೆಗಾಗಿ ರಾಜ್ಯ ಮಟ್ಟದಲ್ಲಿ ಹೊಸ ಕಾನೂನು ಜಾರಿಯಾಗಬೇಕಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಜಿಲ್ಲಾಧಿಕಾರಿಗಳಾದಂತ ಆನಂದ್ ಕೆ ಅವರಿಗೆ ನಾ ಇವತ್ತು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ವಿಜಯಪುರ ಇವರಿಗೆ ವಿಷಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿದರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳೋದ ಕುರಿತು ಮಾನ್ಯರೇ, ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ವಿಜಯಪುರ ಜಿಲ್ಲಾ ಘಟಕದ ಮೂಲಕ ಹಾಗೂ ಎಲ್ಲಾ ಪತ್ರಕರ್ತರ ಮೂಲಕ ನಾವು ನಿಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹೊಸದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರುವ ಪರಶುರಾಮ್ ಶಿವಶರಣ ಅವರು ಆಗಸ್ಟ್ 20ರ ಹೊಸದಿಗಂತ ಪತ್ರಿಕೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಕಳ್ಳ ಸಾಗಾಣಿಕೆ ಕುರಿತು ವಿಶೇಷ ಲೇಖನ ಬರೆದಿದ್ರು. ಆ ಕಾರಣಕ್ಕಾಗಿ ಇಬ್ಬರು ದುಷ್ಕರ್ಮಿಗಳು ಆಗಸ್ಟ್ 24ರ ಸಂಜೆ 4 ಗಂಟೆಗೆ ಪರಶುರಾಮ್ ಅವರು ಮನೆಯಲ್ಲಿ ಇಲ್ಲದೇ ವೇಳೆಯಲ್ಲಿ ಅವರ ಮನೆಗೆ ಹೋಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಜಾತಿ ನಿಂದನೆ ಮಾಡಿ ಅವರ ಸಹೋದರರ ವಿರುದ್ಧ ಮತ್ತು ಮನೆಯವರ ವಿರುದ್ಧ ಒಂದು ಬೆದರಿಕೆ, ಜೀವ ಬೆದರಿಕೆ ಹಾಕ್ತಾರೆ. ಆ ನಿಟ್ಟಿನಲ್ಲಿ ಪರಶುರಾಮ್ ಅವರ ಸಹೋದರ ಕಲ್ಲಪ್ಪ ಶಿವಶರಣ ಅವರು ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ ದೂರಿನ ಅನ್ವಯ ಈಗಾಗಲೇ ಇಬ್ಬರ ಬಂಧನವಾಗಿದೆ. ಈ ಬಂಧನ ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆಯಲ್ಲಿ ಅಕ್ಕಿ ಕಳ್ಳ ಸಾಗಣೆ ಸಂಪೂರ್ಣವಾಗಿ ನಿಲ್ಲಬೇಕು. ಈ ಇವರಿಬ್ಬರ ಹಿಂದೆ ಯಾರಿದ್ದಾರೆ ಅವರ ವಿರುದ್ಧವೂ ಕೂಡ ಕಠಿಣ ಕಾನೂನು ರೀತಿಯ ತಾವು ಕ್ರಮಗಳನ್ನ ಕೈಗೊಳ್ಳಬೇಕನ್ನುವ ಭರವಸೆಯೊಂದಿಗೆ ಮತ್ತು ಮನವಿಯೊಂದಿಗೆ ನಿಮಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ ಸರ್.
ನಮ್ಮ ಪ್ರತಿಭಟನೆಗೆ ಬೆಂಬಲಿಸಿ ಒಂದಷ್ಟು ಮಾತಾಡ್ಬೇಕು. ಈಗ ಅಶೋಕ್ ಅವರು ತಾವು ಎಲ್ಲ ಮಾತಾಡುವಾಗ ತಕ್ಷಣ SP ಅವರಿಗೆ ಮಾತಾಡ್ಕೊಂಡು ಈಗ ಯಾರು ಮನೆಗೆ ಬಂದು ಈ ರೀತಿಯಾದಂತ ತಪ್ಪನ್ನು ಮಾಡಿದ್ದಾರೆ ಮತ್ತೆ ಗಲಾಟೆ ಮಾಡ್ಕೊಂಡು ಹೋಗಿದ್ದಾರೆ ಅವರನ್ನು ತಕ್ಷಣ ಅವ್ರ ಮೇಲೆ ಕೇಸ್ ಹಾಕ್ಬಿಟ್ಟು ಅವರನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತ ಇನ್ಸ್ಟ್ರಕ್ಷನ್ಸ್ ಹೋಗಿ SP ಮತ್ತೆ ಪೊಲೀಸ್ನವರು ಕೂಡ ಅದನ್ನು ತಕ್ಷಣ ಮಾಡಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸೀರಿಯಸ್ ಅಫೆನ್ಸ್ ಆಗಿನೇ ಅದನ್ನು ತಗೊಂಡು ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸೂಚನೆ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿಯೂ ಕೂಡ ಪತ್ರಕರ್ತರ ಒಂದು ರಕ್ಷಣೆಗೋಸ್ಕರ ರೆಗ್ಯುಲರ್ ಆಗಿ ಇಂಥ ಇಶ್ಯೂಸ್ ಬಂದಿರುವಂತಹ ಕಡೆ ಪೊಲೀಸ್ ಬೀಟ್ ಮಾಡುವಂತದ್ದಾಗಿರಲಿ ಮತ್ತು ನಿಮಗೆ ಏನು ಪ್ರೊಟೆಕ್ಷನ್ ಅಂಡ್ ಸಪೋರ್ಟ್ ಬರಬೇಕು ಅದನ್ನು ಜಿಲ್ಲಾಡಳಿತದಿಂದ ಯಾವಾಗಲೂ ನಾವು ಧನ್ಯವಾದ. ಮಾತುಗಳನ್ನ ಮಾತಾಡ್ಬೇಕಂತೇಳಿ ಮನವಿ. ಎಲ್ರೂ ನಮಸ್ಕಾರ. ಏನು ಹಿರಿಯ ಪತ್ರಕರ್ತರಾದ ಪರಶುರಾಮ್ ಶಿವಶರಣ ಮೇಲೆ ಏನು ಮನೆಗೆ ಬಂದು ಏನು ಧಮಕಿ ಹಾಕುವಂತ ಏನು ಪ್ರಯತ್ನ ಮಾಡಿದ್ದಾರೆ ಆ ಇಬ್ರು, ಅವ್ರನ್ನ ಸೆರೆ ಮಾಡಿದ್ದಾರೆ, ಒಳ್ಳೇದು. ಇನ್ನು ಇದ್ರ ಮೇಲೆ ಕಠಿಣವಾದ ಕ್ರಮಗಳನ್ನ ಆಗ್ಬೇಕು. ಇವ್ರಿಬ್ರೇ ಅಲ್ಲ, ಇವರಿಂದಿನ ಬಹಳ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಒಂದು ಅಕ್ಕಿಯ ಒಂದು ಅಕ್ರಮ ಸಾಗಣೆ ಬಹಳ ಆಗ್ತಾ ಇದೆ, ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಇದನ್ನ ಎತ್ತಿ ತೋರಿಸುವಂತ ಕೆಲಸ ಪತ್ರಕರ್ತರು ಮಾಡ್ತಿದ್ದಾರೆ. ಎದ್ನೋ ಬಿದ್ನೋ ಅಂತ ಪಾಪ ಅವರು ಎಲ್ಲೆಲ್ಲೋ ಹೋಗಿ ಪತ್ರಕರ್ತರ ಒಂದು ಪ್ರಸಾರ ಮಾಡ್ತಾರೆ. ಅವ್ರ ಮೇಲೆ ಇವರು ಧಮಕಿ ಹಾಕ್ತಾರೆ ಅಂತಂದ್ರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಇಂಥವ್ರು ಇನ್ನೂ ಬಹಳ ಜನ ಇದಾರೆ. ಎಲ್ರು ಪತ್ರಕರ್ತರ ನಾನು ಇವತ್ತು ವಿನಂತಿ ಮಾಡ್ಕೋತೀನಿ, ಎಲ್ರನ್ನ ಎಕ್ಸ್ಪೋಸ್ ಮಾಡ್ರಿ. ಇಲ್ಲಿ ಬಹಳ ಅಕ್ಕಿ ಸಾಗಣೆ ಬಹಳ ಆಗ್ತದೆ. ಇದರಲ್ಲಿ ಕೆಲವೊಬ್ರು ಅಧಿಕಾರಿಗಳು ಸಾಮೀಲಿದ್ದಾರೆ ಅಂತ ಹೇಳಿ ಬಹಳ ಕೇಳ್ಪಟ್ಟಿದೀವಿ. ಸೊ ಇದೇನಿದು ಹಲ್ಲೆ ನಡೆಸಿದ್ದಾರೆ, ಏನ ಧಮಕಿ ಹಾಕಿದ್ದಾರೆ, ಆ ಮಂದಿ ಪಕ್ಷದಕ್ಕೆ ತೀವ್ರವಾಗಿ ಖಂಡಿಸ್ತದೆ. ಇಂಥದ್ದು ಒಂದು ಪತ್ರಕರ್ತರ ಮೇಲೆ ಧಮಕಿಯನ್ನು ಹಾಕೋದನ್ನ ನಿಲ್ಬೇಕು. ಯಾಕಂದ್ರೆ ಒಂದು ಮೀಡಿಯಾ ಅಂದ್ರೆ ಒಂದು 4th ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅದಕ್ಕೆ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮರ್ಯಾದೆ ಕೊಡ್ಬೇಕಾಗುತ್ತೆ. ಅವರು ಎಕ್ಸ್ಪೋಸ್ ಮಾಡಕ್ಕೇನೆ ಬಂದಿದ್ದು. ಇವ್ರಿಗೆ ತ್ರಾಸ ಆದ್ರೆ ಅವರು ಅದೊಂದು ಅಕ್ರಮ ಸಾಗಣೆ ಮಾಡೋದ್ ಬಿಟ್ಟು ಮಾಡುವಂತ ಕೆಲಸ ಮಾಡ್ಲಿ. ಅದನ್ನ ಬಿಟ್ಟು ನೀವು ಪತ್ರಕರ್ತರ ಮೇಲೆ ನೀವು ಹಲ್ಲೆ ಮಾಡ್ತೀರಪ್ಪ ಅಂತ ನೀವು ಬಂದು ಧಮಕಿ ಹಾಕ್ತಾರೆ ಅಂತಂದ್ರೆ ಅದು ನಾಚಿಕೆಗೇಡಿ ಸಂಗತಿ. ಅವ್ರ ಮನೇಲಿ ಇರ್ಲಾರ್ದ ನೀವು ಮನೆಗೆ ಬಂದು ಧಮಕಿ ಹಾಕ್ತಾರೆ ಅಂತಂದ್ರೆ ನಿಮಗೆ ಪೌರಸ್ವತರೇ ಇಲ್ಲ, ನೀವು ಗಂಡಸರೇ ಅಲ್ಲೇ ನೀವು. ಇಷ್ಟು ಹೊಲಸ ನೀಚ ಒಂದು ಇವರು ಕೃತ್ಯ ಮಾಡಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ಳೋದಂದ್ರೆ ಇವ್ರು ಅಷ್ಟೇ ಇಲ್ಲ, ಇವರಿಂದ ಸುಮಾರು ಜನ ಇದ್ದಾರೆ. ಸುಮಾರು ಜನ ಅಕ್ಕಿ ಅಕ್ರಮ ಸಾಗಣೆ ಮಾಡ್ತಾರೆ ಜಿಲ್ಲೆಯಲ್ಲಿ. ಅವ್ರನ್ನ ಎಲ್ಲರೂ ಕೂಡ ಬಂಧನ ಮಾಡಬೇಕು. ಈ ಅಕ್ಕಿ ಅಕ್ರಮ ಸಾಗಣೆಯಲ್ಲಿ ಯಾರೆಲ್ಲ ಅಧಿಕಾರಿಗಳು ಶಾಮೀಲಾದ್ರೆ ಅವ್ರನ್ನೂ ಕೂಡ ಬಂಧನ ಮಾಡಬೇಕು. ಮತ್ತೆ ಪತ್ರಕರ್ತರ ಒಂದು ಹಿತಾಸಕ್ತಿಯಾಗಿ ಒಂದು ಕಠಿಣವಾಗಿ ಕಾನೂನು ಬರಬೇಕಂತೇಳಿ ನಾನು ಈ ಮುಖಾಂತರ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಧನ್ಯವಾದ. ಈಗ ಸ್ವತಃ ಏನು ಆರ್ಟಿಕಲ್ ಬರೆದ್ರು, ಅವರ ಆರ್ಟಿಕಲ್ ಅಲ್ಲಿ ಯಾರ ಹೆಸರು ಉಲ್ಲೇಖ ಮಾಡಿಲ್ಲ. ಒಂದು ವ್ಯವಸ್ಥೆಯ ವಿಚಾರವಾಗಿ ಬರೆದಿದ್ದನ್ನ ಇಟ್ಕೊಂಡು ಏನ್ ಅವ್ರ ಮೇಲೆ ಈ ರೀತಿ ಒತ್ತಡ ತರೋದು, ಬೆದರಿಕೆ ಹಾಕೋದು, ಕುಟುಂಬಕ್ಕೆ ಬೆದರಿಕೆ ಹಾಕೋದನ್ನ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಹೇಳಿದ ಭೋಗೇಶ್ ಅವರಿಗೆ ಧನ್ಯವಾದ. ಈಗ ಸ್ವತಃ ಏನು ಅದು ತಮ್ಮ ಪತ್ರಿಕೆಯಲ್ಲಿ ಏನು ಕಳ್ಳ ಅಕ್ಕಿ ದಂಧೆ ಕುರಿತು ಲೇಖನ ಬರೆದಂತ ಪರಶು ಅವರು ಈ ಒಂದು ಪ್ರತಿಭಟನಾರ್ಥವಾಗಿ ಮಾತಾಡಬೇಕು. ನಮಸ್ಕಾರ. ನನಗೆ ಆದ ಅನ್ಯಾಯ ಮತ್ತು ಕಹಿ ಘಟನೆ, ಜೀವ ಬೆದರಿಕೆ ನಮ್ಮ ಎಲ್ಲ ನನ್ನ ಪತ್ರಕರ್ತರ ಕುಟುಂಬರು ತಮಗೆ ಆದಂತ ಕಹಿ ಅನುಭವ ಅಂತಂದ್ರೆ ಎಲ್ಲ ಬಂದು ನನಗೆ ಬೆಂಬಲ ಕೊಟ್ಟಿದ್ದಕ್ಕೆ ಎಲ್ಲರಿಗೆ ತಮ್ಮ ಮೊದಲ ನಾನು ಧನ್ಯವಾದ ಸಲ್ಲಿಸ್ತೀನಿ. ಪತ್ರಕರ್ತನ ಪೆನ್ನು ಸ್ವತಂತ್ರವಾಗಿದ್ದಾಗ ಮಾತ್ರ ಪ್ರಜಾಪ್ರಭುತ್ವದ ಕನ್ನಡಿ ಸ್ವಚ್ಛ ಆಗಿ ಇರೋಕ್ಕೆ ಸಾಧ್ಯ ಆಗತ್ತೆ. ಪ್ರಜಾಪ್ರಭುತ್ವದ 4ನೇ ಅಂಗ ಎನ್ನುವ ಪತ್ರಿಕಾ ರಂಗ ನಿರ್ಭೀತಿಯಿಂದ ಕಾರ್ಯ ಮಾಡುವಂತ ವ್ಯವಸ್ಥೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಹುಳುಕು ಮತ್ತು ಕೊಳಕುಗಳನ್ನ, ಆಮೇಲೆ ಅಂಕುಡೊಂಕುಗಳನ್ನ ತಿದ್ದಿ ಸಮಾಜಕ್ಕೆ ದಾರಿ ದೀಪವಾಗಿ ತೋರಿಸುವ ಉತ್ತಮ ಸಮಾಜ ಮತ್ತು ಆರೋಗ್ಯಕರ ಸಮಾಜಕ್ಕೆ ಪತ್ರಿಕಾ ರಂಗ ಮತ್ತು ಪತ್ರಿಕಾ ವ್ಯವಸ್ಥೆ, ಪತ್ರಿಕಾ ಪಾವಿತ್ರ್ಯತೆ ತುಂಬಾ ಉತ್ತಮ. ಆ ನಿಟ್ಟಿನೊಳಗೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಜೀವದ ಹಂಗ ತೊರೆದು ನಾವು ಮಾಧ್ಯಮದವರು, ಪತ್ರಿಕಾ ರಂಗದವರು, ಬಡವರು, ನಿರ್ಗತಿಕರು, ಅಸಹಾಯಕರ ಧ್ವನಿಯಾಗಿ, ನೊಂದವರ ಧ್ವನಿಯಾಗಿ, ಸರ್ಕಾರ ಮತ್ತು ಜನರ ಸೇತುವೆಯಾಗಿ, ಜನಮುಖಿಯಾಗಿ ಕೆಲಸ ಮಾಡುತ್ತಾ ರಾತ್ರಿ ಹಗಲು ಶ್ರಮಿಸ್ತಾ ಇದ್ದೀವಿ. ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಶ್ರಮಿಸ್ತಾ ಇದ್ದೀವಿ. ಇಂಥ ಸಂದರ್ಭದಾಗ ನಮ್ಮ ಮನೆಗೆ ಬಂದು ಜೀವ ಬೆದರಿಕೆ ಹಾಕಿ ಅಕ್ಕಿ ಮಾಫಿಯಾ ಬಿಜಾಪುರದಲ್ಲಿ ತುಂಬಾ ದಶಕಗಳಿಂದ ಬೇರು ಬಿಟ್ಟಿದೆ. ಅಕ್ಕಿ ಮಾಫಿಯಾ 2010ರಿಂದ ಇಲ್ಲಿವರೆಗೂ ಅಕ್ಕಿ ಮಾಫಿಯಾ ಬೇರು ಬಿಟ್ಟಿದೆ. ಈ ಅಕ್ಕಿ ಮಾಫಿಯಾದಿಂದ ದೊಡ್ಡ ಕುಡುಗಳಿವೆ. ಕೆಲ ನಮ್ಮ ಚರಣ್ ರೆಡ್ಡಿ ಸರ್ ಇದ್ದಾಗ, SP ಅವರು ಇದ್ದಾಗ, ಆಮೇಲೆ ಈ ಹಿಂದಿನ SP ಅವರು ಇದ್ದಾಗ ಕೆಲವ್ರನ್ನ ಗಡಿಪಾರು ಮಾಡಿದ್ರು. ಅಂತ ಕದಿಬರನ್ನ ಈಗ ಏನು ಈ ಜಾಲ ಏನದಲ್ಲ ಆ ಜಾಲನ ಭೇದಿಸಿ ಅಂತವ್ರನ್ನ ಗಡಿಪಾರು ಮಾಡಬೇಕು. ಆಹಾರ ಇಲಾಖೆ ಒಳಗೂ ಭ್ರಷ್ಟಾಚಾರ ತುಂಬಿ ತುಳುಕುತ್ತಾ ಇದೆ. ಅದನ್ನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮತ್ತು ನಮ್ಮ ಮಾನ್ಯ ಸರ್ಕಾರ
ಅದನ್ನ ಆಹಾರ ಇಲಾಖೆಯ ಅಧಿಕಾರಿಗಳನ್ನ ಅಮಾನತು ಮಾಡಿ ಈ ಹಿಂದೆ ಅಕ್ಕಿ ಸಾಗಾಣಿಕೆ ಹಿಂದೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಕಡು ಬಡವರಿಗೆ ಸಿಗಬೇಕಂತ ವ್ಯವಸ್ಥೆ ಮಾಡಿದ ಸರ್ಕಾರದ ಯೋಜನೆ ದುರುಪಯೋಗ ಆಗ್ತಾ ಇರೋದು ಸರಿಯಲ್ಲ. ಈ ನಿಟ್ಟೊಳಗೆ ನಾವು ವರದಿ ಮಾಡೋದಕ್ಕೆ ನನ್ನ ಮನೆಗೆ ಬಂದು ನಾನು ಇರ್ಲಾರ್ದ ಸಮಯದಲ್ಲಿ ಜೀವ ಬೆದರಿಕೆ ಹಾಕಿ ನೀನು ಹೆಂಗ್ ಬರ್ದಿ ಅಕ್ಕಿ ಯಾವುದೇ ರೀತಿ ಅವ್ರು ಯಾರದೇ ಹೆಸರು ಬರ್ದಿದ್ದಿಲ್ಲ, ನೀ ಹೆಂಗ್ ಬರ್ದಿ ನೀ ಹೆಂಗ್ ಬದುಕ್ತಿ ಹಂಗ ನಿಮ್ಮ ಕುಟುಂಬ ಅಂತ ಹೇಳಿ ನಮ್ಮ ಬ್ರದರ್ಗ ಬಂದು ಜೀವ ಬೆದರಿಕೆ ಹಾಕಿ ಜಾತಿ ನಿಂದನೆ ಮಾಡಿದ್ದಾರೆ. ಅವ್ರನ್ನ ಗಡೀಪಾರ ಮಾಡಬೇಕು. ಮತ್ತೆ ಪತ್ರಕರ್ತ ನಿರ್ಭೀಡಿಯಾಗಿ ಕೆಲಸ ಮಾಡೋ ಪತ್ರಕರ್ತರಿಗೆ ರಕ್ಷಣೆ ಕವಚ ಆಗಿ ಕಾನೂನು ಕ್ರಮ ಹೊಸ ಕಾಯ್ದೆ ಜಾರಿ ಆಗಬೇಕು. ಈ ನಿಟ್ಟಿನೊಳಗೆ ನಾನು ಸರ್ಕಾರಕ್ಕೆ ಮನವಿ ಮಾಡಕ್ ಇಷ್ಟಪಡ್ತೀನಿ. ನನಗೆ ಮಾತಾಡಕ್ಕೆ ಅವಕಾಶ ಕೊಡೋಕ್ಕೆ ಧನ್ಯವಾದ. ನಮ್ಮ ಪತ್ರಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ರಾಜ್ಯಾದ್ಯಂತ ನಡೀತಾನೆ ಇದ್ದಾವೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಏನು ಅಕ್ಕಿ ಕಳ್ಳರು ಇದ್ದಾರೆ, ಅಕ್ಕಿ ಕಳ್ಳರು ಒಂದು ನೈಜ ವರದಿ ಮಾಡಿದಂಥ ಹಿರಿಯ ಪತ್ರಕರ್ತ ಶಿವಶರಣವ್ರ ಮೇಲೆ ಮನೆಗೆ ಬಂದು ಒಂದು ಅವ್ಯಾಚ್ಯ ಶಬ್ದವನ್ನು ನಿಂದನೆ ಮಾಡಿದ್ದು ನಾವೆಲ್ಲರೂ ಇವತ್ತು ಉಗ್ರವಾಗಿ ಖಂಡಿಸಬೇಕಾಗಿದೆ. ಯಾಕಂದ್ರೆ ಪತ್ರಕರ್ತರಿಗೆ ಎಲ್ಲರೂ 4ನೇ ಅಂಗ ಅಂತ ಹೇಳ್ತಾರೆ, ಆದ್ರೆ ನಮ್ಮ ರಕ್ಷಣೆಗೆ ಯಾರೂ ಬರಲ್ಲ. ಹೀಗಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಳೋ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ. ಹೀಗಾಗಿ ಸರ್ಕಾರ ಪತ್ರಕರ್ತರ ನೆರವಿಗೆ ಬರಬೇಕು. ಮತ್ತೇನು ಇಂಥ ಅಕ್ಕಿ ಕಳ್ಳರನ್ನ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಪತ್ರಕರ್ತರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡಬೇಕು. ಯಾಕಂದ್ರೆ ಯಾವುದೇ ಪತ್ರಕರ್ತ ಒಂದು ಸುದ್ದಿ ಮಾಡ್ದಾಕರ ಅವ ತನ್ನ ಜೀವವನ್ನು ಪಣಕ್ಕಿಟ್ಟು ಸುದ್ದಿ ಮಾಡಿರ್ತಾರೆ. ಈ ರೀತಿ ಮನೆಗೆ ಬಂದು ಕುಟುಂಬದವ್ರು ಇದ್ದಾಕಾರ ಮನೆಗೆ ಬಂದು ಧಮಕಿ ಹಾಕೋದು ಇದು ಬಹಳ ಖಂಡನಾರ್ಹ ವಿಷಯ. ಈ ಕೂಡಲೇ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಮತ್ತೆ ಮುಂದೆ ಇಂಥ ಅನಾಹುತಗಳು ಆಗದಂತೆ ನಮಗೆ ಎಲ್ಲ ಒಂದು ಪೊಲೀಸ್ ಇಲಾಖೆಯಿಂದ ಅಲ್ಲಿ ಜಿಲ್ಲಾಡಳಿತದಿಂದ ರಕ್ಷಣೆ ಬೇಕಂತೇಳಿ ನಾ ಈ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಳ್ತೇನೆ. ಈ ಘಟನೆಯನ್ನು ನಾವು ಈ ರೀತಿ ಮುಂದೆ ಬರೆದ್ರೆ ನಾವು ರಾಜ್ಯಾದ್ಯಂತ ಎಲ್ಲ ನಮ್ಮ ಪತ್ರಕರ್ತರ ಸಂಘಟನೆಗಳು ಮತ್ತು ಇನ್ನಿತರ ಸಂಘಟನೆಗಳ ಜೊತೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಸಹ ಈ ಸಂದರ್ಭದಲ್ಲಿ ನಾನು ಕೊಡ್ತೇನೆ. ಇವತ್ತು ನಾವು ಎಲ್ಲ ನಮ್ಮ ಸ್ನೇಹಿತರಾದ ಪತ್ರಕರ್ತ ಶಿವಶರಣ ಅವರಿಗೆ ಈ ಅಕ್ಕಿ ಮಾಫಿಯಾದವರು ಬೆದರಿಕೆ ಹಾಕಿ, ಜೀವ ಬೆದರಿಕೆ ಹಾಕಿ ಮತ್ತೆ ಅವರಿಗೆ ಹಲ್ಲೆ ಮಾಡಲು ಯತ್ನ ಮಾಡಿದ್ದಾರೆ. ಮತ್ತು ಅದಲ್ಲದೆ ಜಾತಿ ನಿಂದನೆಯನ್ನು ಮಾಡಿದ್ದಾರೆ. ಇದಂತ ಅತ್ಯಂತ ಖಂಡನೀಯವಾದ ಹೇಯ ಕೃತ್ಯ ಅಂತ ಹೇಳ್ಬೋದು. ಇಲ್ಲಿ ಪತ್ರಕರ್ತರಿಗೆ ಒಂದು ಈ ರೀತಿ ಅಭದ್ರತೆ ಇದೆ ಅಂದ್ರೆ ಇನ್ನು ಸಮಾಜದ ಉಳಿದ ಸಾಮಾನ್ಯರ ಪರಿಸ್ಥಿತಿಯನ್ನ ಇನ್ನೂ ಶೋಚನೀಯ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಇಲ್ಲಿ ಜಿಲ್ಲಾಡಳಿತ ತಕ್ಷಣ ಮತ್ತು ಪೊಲೀಸ್ ಇಲಾಖೆ ತಕ್ಷಣ ಆರೋಪಿಯನ್ನ ಬಂಧಿಸಿ ಆಗಿದೆ. ಅವ್ರ ವಿರುದ್ಧ ಕಠಿಣ ಕಾನೂನು ತಗೊಂಡು ಈ ಮೂಲಕ ಎಲ್ಲ ಈ ಭ್ರಷ್ಟರಿಗೆ, ಕಳ್ಳರಿಗೆ ಒಂದು ಒಳ್ಳೆ ಸಂದೇಶವನ್ನ ಕಳಿಸ್ಬೇಕು. ಮುಂದೆ ಪತ್ರಕರ್ತರು ಸುದ್ದಿ ಬರ್ಬೇಕು ಅಂದ್ರೆ ಅವ್ರನ್ನ ಯೋಚನೆ ಮಾಡಬೇಕು. ಅದೇ ರೀತಿ ನಮ್ಮ ಈ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾದ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸಹ ಕೈವಾಡ ಇದೆ ಅಂತಾನೆ ನಾವು ಹೇಳ್ಬೇಕಾಗುತ್ತೆ. ಇದಕ್ಕೆ ಜಿಲ್ಲಾಡಳಿತ ಸ್ಪಷ್ಟನೆ ಕೊಡಬೇಕು. ಸಂಬಂಧಪಟ್ಟ ಇಲಾಖೆಯನ್ನು ತನಿಖೆ ಒಳಪಡಿಸ್ಬೇಕು. ಈ ಮಾಫಿಯಾದಿಂದ ಏನು ಬಡವರಿಗೆ ಆಗ್ತಿದೆ ಅನ್ಯಾಯ ಅದನ್ನ ತಡಿಬೇಕು. ಈಗ ಇವರು ಪತ್ರಕರ್ತರ ಉದ್ದೇಶ ಏನು, ಯಾವ ಅಕ್ಕಿ ಇದೆ ಅದು ಅರ್ಹರಿಗೆ ತಲುಪಬೇಕು ಅನ್ನೋದು ಉದ್ದೇಶ, ಸರ್ಕಾರದ ಯೋಜನೆ. ಈಗ ಸರ್ಕಾರದ ಯೋಜನೆಯನ್ನ ಹಿಂಗೆ ಸರ್ಕಾರಿ ಅಧಿಕಾರಿಗಳು ಮತ್ತೆ ಈ ಮಾಫಿಯಾಗಳು ಕೈವಾಡದಿಂದ ಈ ತರ ಬೇರೆಯವ್ರ ಪಾಲ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಠಿಣವಾದ ಕ್ರಮ ತಗೊಳ್ಬೇಕು ಅನ್ನೋದ ನಮ್ಮೆಲ್ಲರ ಆಗ್ರಹ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಎಲ್ಲರ ಆಗ್ರಹವನ್ನ ಜಿಲ್ಲಾಡಳಿತ ತಕ್ಷಣ ಪರಿಶೀಲನೆ ಮಾಡಬೇಕು, ಕಠಿಣವಾದ ಕ್ರಮ ತಗೊಳ್ಬೇಕು, ಪತ್ರಕರ್ತರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೇನೆ. ಧನ್ಯವಾದ ಎಲ್ಲರೂ. ಇವತ್ತು ನಾವೆಲ್ಲ ಸೇರಿದ್ದು ನಮ್ಮ ಸ್ನೇಹಿತ ಹಿರಿಯ ಪತ್ರಕರ್ತ ಪರಶುರಾಮ್ ಶಿವಶರಣ ಅವರಿಗೆ ಜೀವ ಬೆದರಿಕೆ ಹಾಕಿರುವ ದುಷ್ಕರ್ಮಿಗಳ ನಡೆಯನ್ನ ಖಂಡಿಸಲು ಹಾಗೂ ಅವರ ಮೇಲೆ ಒಂದು ಬಿಗಿ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಲು. ಯಾಕಂದ್ರೆ ನಾವೆಲ್ಲ ಪತ್ರಕರ್ತರು ಸಮಾಜದ ಧ್ವನಿಯಾಗಿ ಸಮಾಜದಲ್ಲಿ ನಡೀತಿರುವಂತಹ ಅಕ್ರಮ ಅನ್ಯಾಯಗಳನ್ನ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲ ಜೀವದ ಹಂಗು ತೊರೆದು ಕೆಲಸ ಮಾಡ್ತಿರ್ತೀವಿ. ಜನರ ಧ್ವನಿಯಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಧ್ವನಿಯನ್ನ ಹತ್ತಿಕ್ಕಲಿಕ್ಕೆ ಕೆಲವು ದುಷ್ಟ ಶಕ್ತಿಗಳು ನಿರಂತರವಾಗಿ ಇದು ಅವಾಗವಾಗ ಇವು ನಡೀತಾನೆ ಇದಾವೆ. ಪತ್ರಕರ್ತರ ಮೇಲೆ ಹಲ್ಲೆ, ದಬ್ಬಾಳಿಕೆ, ಜೀವ ಬೆದರಿಕೆ ಇಂತಹ ಘಟನೆಗಳು ಅದರೊಳಗೆ ಇತ್ತಿತ್ತಲಾಗಿ ಹೆಚ್ಚುತ್ತಾ ಇರೋದು ನಿಜಕ್ಕೂ ತುಂಬಾ ಕಳವಳಕಾರಿ. ನಮ್ಮೆಲ್ಲರಿಗೆ ಒಂದು ಸೂಕ್ತ ರಕ್ಷಣೆ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ನಾವೆಲ್ಲ ನಿರಾತಂಕವಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ವಾತಾವರಣ ಕಲ್ಪಿಸುವುದು ಅದು ಸರ್ಕಾರದ ಜವಾಬ್ದಾರಿ. ಹೀಗಾಗಿ ಪತ್ರಕರ್ತರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ತರಬೇಕು. ಜೊತೆಗೆ ಈಗ ನಮ್ಮ ಹಿರಿಯ ಪತ್ರಕರ್ತರ ಮೇಲೆ ಆಗಿರುವ ಅನ್ಯಾಯವನ್ನ
ಯಾಕಂದ್ರೆ ಜೀವ ಬೆದರಿಕೆ ಹಾಕಿ ಅವರ ಮನೆಗೆ ಹೋಗಿ ಗುಂಡಾಗಿರಿ ಮಾಡೋದು, ಈಗ ಅವರ ಕುಟುಂಬಸ್ಥರೆಲ್ಲ ಭಯಭೀತರಾಗಿದ್ದಾರೆ. ಈ ವಾತಾವರಣದೊಳಗೆ ನಾವೆಲ್ಲ ಕೆಲಸ ಮಾಡುವುದಾದ್ರೂ ಹೀಗಾಗಿ ಜಿಲ್ಲಾಡಳಿತ ಕೂಡಲೇ ತಕ್ಷಣ ಕ್ರಮ ಕೈಕೊಂಡು ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು, ಅವರ ಮೇಲೆ ಒಂದು ಕಠಿಣ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ನಮಸ್ಕಾರ. ಎಲ್ಲ ಮಾಧ್ಯಮದ ಬಂಧುಗಳು ಒಂದು ಪ್ರತಿಭಟನೆ ಇಳಿದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತ ಸರ್ಕಾರಕ್ಕೆ ಮನವಿ ಕೊಡುವ ಸಲುವಾಗಿ ಇವತ್ತ ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದ್ರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದ್ರೆ ಸರ್ಕಾರದಿಂದ ಆ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನ ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನ ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣವರು, ಹೊಸ ದಿಗಂತದ ಜಿಲ್ಲಾ ವರದಿಗಾರರು, ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದಾರ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನ ತೋರಿಸಿಕೊಟ್ಟಿದ್ದಾರೆ. ಅದನ್ನ ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನ ಮನೆಗೆ ಹೋಗಿ ಹಾಕಿದಾರ. ಮತ್ತೆ ಇದು ಹಂಗಾದ್ರೆ ಇವನು ಕಾನೂನು ಕೈಗೆ ತಗೊಂಡಂಗ ಆಗ್ತದ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ಸರ್ಕಾರ ಏನ್ ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಪತ್ರಿಕಾ ರಂಗ ಅಂತಂದ್ರೆ ಸಂವಿಧಾನದ 4ನೇ ಅಂಗ, ಪ್ರಮುಖ ಅಂಗ. ಅದು ಇಡೀ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಸರ್ಕಾರದ ತಪ್ಪು ತಡೆಗಳನ್ನ ಬಯಲಿಗೆ ತಂದು ಅವ್ರನ್ನ ಒಳ್ಳೆ ದಾರಿಗೆ ತರುವಂತ ಕೆಲಸ ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅಂತವ್ರಿಗೆ ಇವತ್ತು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ಇವತ್ತು ಒತ್ತಿ ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದಾರೆ ಅವರು ಕೂಡ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ನಡೆಸೋದು ಅಥವಾ ಆ ದೃಶ್ಯ ಮಾಧ್ಯಮ ನಡೆಸೋದಪ್ಪ ಅಂತಂದ್ರ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ದುಷ್ಟರು ಮಾಡ್ತಕ್ಕಂತ ಒಂದು ಕೆಲಸವನ್ನ ಇವತ್ತು ಪ್ರಚಾರ ಪಡಿಸುವ ಮೂಲಕ ಸಮಾಜದ ಮುಂದೆ ಇಡ್ತಾರಲ್ಲ, ಅದನ್ನ ಅವ್ರಿಗೆ ಸಹಿಸೋಕಾಗಂಗಿಲ್ಲ. ಯಾಕಂದ್ರೆ ಮಾಧ್ಯಮದ ಮೇಲೆ ಇವತ್ತು ಅಂಜಿಕೆ ಹಾಕೋದು, ಬಡಿಲಿಕ್ಕೆ ಬರೋದು, ಇವತ್ತು ನಮ್ಮ ಕಳ್ಳತನವನ್ನು ಹೊರಗೆ ಹಾಕಿದ್ರ ತಿಳ್ಕೊಂಡು ಅವರು ಇವತ್ತ ದಬ್ಬಾಳಿಕೆ ಮಾಡುವಂತ ಕೆಲಸ ಇದು ಇವತ್ತ ನಿನ್ನೆದಲ್ಲ, ನಿರಂತರವಾಗಿ ನಡೆದು ಬಂದಂತ ವಿಚಾರ ಇದು. ಆ ಕಾರಣಕ್ಕಾಗಿ ಆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಇವತ್ತ ಪತ್ರಿಕಾ ಮಾಧ್ಯಮ ಇರಬಹುದು, ದೃಶ್ಯ ಮಾಧ್ಯಮ ಇರಬಹುದು, ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷ ಕಾನೂನನ್ನ ರಚಿಸುವಂತ ಕೆಲಸ ಆಗ್ಬೇಕು. ಯಾಕಂದ್ರೆ ತಮ್ಮ ಜೀವನವನ್ನ ಒತ್ತಿ ಇಟ್ಟು ಜೀವನ ಹಂಗನ್ನು ತೋರದು ಇವತ್ತ ಸಮಾಜದ ಇರ್ತಕ್ಕಂಥ ಏರುಪೇರು ಅಂಕು ಡೊಕ್ಕಗಳನ್ನು ಇವತ್ತ ತಿದ್ದುವಂತ ಕೆಲಸ ಮಾಧ್ಯಮದ ಮಿತ್ರರು ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕೋದು, ಇವತ್ತು ನೀವು ಬರಿತೀರಿ, ಬರೀರಿ, ಬಂದರೆ ನೋಡ್ರಿ, ನಿಮ್ಮನ್ನ ಕಲಾಸ ಮಾಡ್ತೇವೆ ತಿಳ್ಕೊಂಡು ಈ ರೀತಿ ಹೆದರಿಕೆ ಹಾಕೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡೋಕೆ ಮಾಧ್ಯಮದ ಮಿತ್ರರು. ಹೀಗಾಗಿ ತೊಂದರೆ ಆಗ್ತದೆ ಮಾಧ್ಯಮ ಮಿತ್ರರಿಗೆ. ಆದ್ರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾವ ಅಕ್ಕಿ ಕಳ್ಳತನ ಮಾಡಿದಾರಲ್ಲ ಅಂತವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವನು ಒದ್ದು ಒಳಗಡೆ ಹಾಕುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಇರಬೇಕಾಗ್ತದೆ. ಇಲ್ಲದೆ ಇದ್ರ ಇಡೀ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।